ಕಾಂಗ್ರೆಸ್ ಸರ್ಕಾರ ಮುಸಲ್ಮಾನರ ಓಲೈಕೆಯಲ್ಲಿ ತೊಡಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಶಾಸಕ ಚನ್ನಬಸಪ್ಪ ಗುಡುಗಿದ್ದಾರೆ. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯನವರು ಮುಸ್ಲಿಂ ಪರವಾಗಿದ್ದಾರೆ. ಇದನ್ನ ಹಿಂದೂ ಸಮಾಜ ಸಹಿಸುವುದಿಲ್ಲ. ರಕ್ಷಣಾ ಮತ್ತು ಗೃಹ ಸಚಿವರ ಬಗ್ಗೆ ನಾನು ಹೇಳಲ್ಲ. ಯಾಕೆ ಅಷ್ಟೊಂದು ಹೆದರ್ಕೊಂಡು ಸಾಯ್ತಾ ಇದ್ದೀರಾ ಅಂತ ಗೃಹ ಸಚಿವರನ್ನ ಪ್ರಶ್ನಿಸಿದ್ರು. ಇನ್ನು ಮುಸ್ಲಿಂ ಪರವಾಗಿ ನೀವು ಮಾತನಾಡಿದ್ರೆ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗತ್ತಾ? ಹಾಗಾದ್ರೆ ಅಥವಾ ನಿಮ್ಮ ಸ್ಥಾನಕ್ಕೆ ಕುತ್ತು ಬರುತ್ತಾ? ಬಹಳ ನೋವಿನ ರೀತಿ ಮಾತನಾಡ್ತಿದ್ದೇನೆ ಅಂತ ಹೇಳಿದ್ರು. ಇನ್ನು ಭದ್ರಾವತಿ ಶಾಸಕ ಸಂಗಮೇಶ್ವರ್ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಬೇಕಿತ್ತು ಎನ್ನುತ್ತಾರೆ. ನಿಮಗೆ ಮುಂದಿನ ಜನ್ಮ ಎಂಬುದು ಇರೋದಿಲ್ಲ. ಮುಸಲ್ಮಾನರ ಕುಟುಂಬದಲ್ಲಿ ಯಾಕೆ ಹುಟ್ಟುತ್ತೀರಾ, ಯಾಕೆ ಹುಟ್ಟಲು ಬಯಸ್ತೀರಾ ಅಂತ ಪ್ರಶ್ನಿಸಿದರು. ಇದಿಷ್ಟೇ ಅಲ್ಲದೆ ನಾಗಮಂಡಲ ಹುಬ್ಬಳ್ಳಿಯಲ್ಲಿ ಆಯಿತು, ಸಾಗರದಲ್ಲಿಯೂ ಗಣಪತಿಗೆ ಕ್ಯಾಕರ್ ಸಿಗುವ ಮಕ್ಕಳ ಮಾನಸಿಕತೆ ನೋಡಿದ್ದಾಯ್ತು. ಮಸೀದಿಯೊಳಗಿನಿಂದ ಕಲ್ಲು ಹೊಡೆಯುವ ಗೂಂಡಗಳ ಮೇಲೆ ಕ್ರಮ ಕೈಗೊಳ್ಳುವ ಬದಲು ಅದನ್ನ ಪ್ರತಿಭಟಿಸಿದ ಮಹಿಳೆಯರ ಮೇಲೂ ಲಾಠಿ ಚಾರ್ಜ್ ಮಾಡಿದ್ದಾಯ್ತು. ಭದ್ರಾವತಿ ಕಾಂಗ್ರೆಸ್ ಶಾಸಕರು ನಿನ್ನೆ ಮುಂದಿನ ಜನ್ಮದಲ್ಲಿ ನಾನು ಮುಸ್ಲಿಮನಾಗಿ ಹುಟ್ಟಬೇಕೆಂಬ ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭದ್ರಾವತಿಯಲ್ಲಿ ಈ ದೇಶದ ಅನ್ನ ತಿಂದು ಸಕಲ ಸೌಲಭ್ಯಗಳನ್ನ ಪಡೆದ ಯುವಕರ ಗುಂಪೊಂದು ಪಾಕಿಸ್ತಾನದಿಂದ ಬಂದು ಘೋಷಣೆ ಕೂಗ್ತಾರೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಅಂತ ಪ್ರಶ್ನಿಸಿದರು. ರಾಯಲ್ ಕಲೆಕ್ಷನ್ ಮೆಗಾ ಆಫರ್ ಅಲರ್ಟ್. Buy products worth rupees 2,999. Get a stylish watch worth rupees 399 free. All types of caps, watches, belts, sunglasses, leather wallet, woolen caps. Our collection included trendy sunglasses, stylish caps, premium leather belt, smart leather wallets, branded watch, woolen caps. Visit us at City Center, Nehru Road, Shimoga. Contact us 7760734179. ಇಲ್ಲ ಬ್ಯಾನ್ ಮಾಡಿಬಿಡಿ. ಹಾಗಾದರೆ ನೋಡೋಣ, ನಿಮಗೆ ತಾಕತ್ತಿದ್ರೆ, ನಿಮಗೆ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ ಅನ್ನೋದಾದರೆ. ಸಾಗರದಲ್ಲಿ ಗಣಪತಿ ಮೆರವಣಿಗೆ ಹೋದರೆ ಕ್ಯಾಕರಿಸಿ ಉಗಿಯುವಂಥ ಮಕ್ಕಳ ಮಾನಸಿಕತೆ. ಮದ್ರಾಸದ ಮೇಲೆಗಡೆ ನಿಂತ್ಕೊಂಡು ಗಣಪತಿಗೆ ಉಗಿಯುವಂಥ ಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದ್ರೆ, ಹಾಗಾದರೆ ಸಮಾಜಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಸರ್ಕಾರ ಸತ್ತೋಗಿದೆ. ಹಾಗಾದರೆ ಭಾಳ ನೋವಿನಿಂದ ಈ ಸಂಗತಿಯನ್ನು ನಾನು ಮಾತಾಡ್ತಾ ಇದ್ದೇನೆ. ಯಾರು ಇದನ್ನು ತಹಬಂದಿಗೆ ತರಲೇಬೇಕು. ಪ್ರತಿಭಟನೆ ಮಾಡಿದ್ರೆ ಹಿಂದೂ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರೆ ಅದನ್ನು ಹತ್ತಿಕ್ಕುವಂಥ ಕೆಲಸನ ಮಾಡ್ತೀರಿ. ನನ್ನ ಒಬ್ಬಳು ಹೆಣ್ಮಗಳು ಕೂಗ್ತಾ ಇದ್ದಿದ್ದು ನಾನು ನೋಡ್ತಾ ಇದ್ದೆ ಟಿವಿನಲ್ಲಿ. ಪರಿಸ್ಥಿತಿ ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಪ್ರತಿಭಟನೆ ಮಾಡಿದ್ರೆ ಅದರ ಮೇಲೆ ಲಾಠಿ ಚಾರ್ಜ್. ಯಾರು ಗುಂಡಾ ಮುಸಲ್ಮಾನರಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ಒತ್ತಾಯ ಮಾಡಲಿಕ್ಕೆ ಹೋದ್ರೆ ಅವ್ರ ಮೇಲೆ ಲಾಠಿ ಚಾರ್ಜ್. ಗುಂಡಾ ಮುಸಲ್ಮಾನರಿಗೆ ನೀವು ಹೇಗೆ ಬೇಕೋ ಹಾಗೆ ಬದುಕಕ್ಕೆ ಬಿಡ್ತೀರ ಅನ್ನೋದಾದರೆ ನೀವು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ. ಹಿಂದೂ ಸಮಾಜ ಅವರನ್ನು ತಾಯಿಬಂದಿಗೆ ತರುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದಕ್ಕೆಲ್ಲ ಹೆಜ್ಜೆಯನ್ನು ಇಡಬೇಕಾಗತ್ತೆ. ನೀವೆಲ್ಲ ನಪುಂಸಕರಂತ ರೀತಿಯಲ್ಲಿ ವರ್ತನೆ ಮಾಡಿದ್ರೆ. ಇವತ್ತೊಬ್ಬರು ಶಾಸಕರು ಮಾತಾಡಿದ್ದಾರೆ, ಭಾಳ ನೋವಿನಿಂದ ಹೇಳ್ತೇನೆ ನನಗೆ. ನಾಚಿಕೆ ಆಗಬೇಕು ಸಂಗಮೇಶ್, ನಿಮಗೆ ನಾಚಿಕೆ ಆಗಬೇಕು. ಹಿಂದೂ ಸಮಾಜದಲ್ಲಿ ಹುಟ್ಟಿರೋಂಥ ಒಬ್ಬ ಮನುಷ್ಯ ನೀನು. ಮುಂದಿನ ಜನ್ಮದಲ್ಲಿ ಮುಸಲ್ಮಾನರಾಗಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿರಲ್ಲ. ನಿಮಗೇನಾದ್ರು ಹೊಟ್ಟೆಗೆ ಅನ್ನ ತಿಂತೀರ, ಏನು ಸಗಣಿ ತಿಂತೀರ ನೀವು? ನಿಮಗೆ ಪುನರ್ಜನ್ಮ ಸಿಗಕ್ಕೆ ಸಾಧ್ಯನೇ ಇಲ್ಲ ಸಂಗಮೇಶ್. ಪುನರ್ಜನ್ಮ ನಾವು ನಂಬಿಕೆ ಇಟ್ಕೊಂಡಿರೋರು ಹಿಂದೂ ಸಮಾಜ. ಪುನರ್ಜನ್ಮದಲ್ಲಿ ನೀವು ಮುಸಲ್ಮಾನಾಗಿ ಹುಟ್ಟಿ ಹಿಂದೂ ವಿರೋಧಿ ಕೆಲಸ ಮಾಡ್ತೀಯ ಅಂತ ಹೇಳಿದ್ರೆ ನಿನಗೆ ಭಗವಂತ ಜನ್ಮನೇ ಕೊಡೋದಿಲ್ಲ. ನಿನಗೆ ಪಾಕಿಸ್ತಾನ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗ್ತಾರೆ. ನೀನು ಸಾವಾಗ್ಲಿಕ್ಕೆ ಹೊರಟಿದ್ಯಾ? ಏನು ನಡೆಸ್ತಾ ಇದ್ದೀರಿ ಭದ್ರಾವತಿನಲ್ಲಿ? ಹಾಗಾದರೆ ನೀವು ಇದನ್ನು ಕೇಳಿಬಿಟ್ರೆ ಸಾಕು, ನೀವೆಲ್ಲ ಕೋಮುವಾದಿಗಳು ಅಂತ ಹಣೆಪಟ್ಟಿ ಕರಿತೀರಿ. ಕೋಮುವಾದಿಗಳು ಅಂತ ಹಣೆಪಟ್ಟಿ ಕರಿತೀರಿ.
ಇಡೀ ರಾಜ್ಯದೊಳಗಡೆ ಮುಸಲ್ಮಾನರ ಒಂದು ಮಾನಸಿಕತೆ ಬದಲಾವಣೆ ಆಗ್ತಾ ಇದೆ. ಅದನ್ನು ತಹಬಂದಿಗೆ ತರಬೇಕಲ್ಲ ನೀವು. ಅದರ ಬದಲಾಗಿ ಅದಕ್ಕೆ ಪೂರಕವಾಗಿ ಪೋಷಣೆ ಮಾಡುವಂಥ ಸ್ಥಿತಿ ಈ ಕಾಂಗ್ರೆಸ್ಸಿನ ಸರ್ಕಾರದ ಆಗಿಬಿಟ್ರೆ ಹಿಂದೂ ಸಮಾಜ ಎಲ್ಲಿವರೆಗೂ ಕೈ ಕಟ್ಕೊಂಡು ಕೂತ್ಕೊಳ್ಳುತ್ತೆ? ಒಂದು ಮಿತಿ ಇರಬೇಕು. ಮೊದಲನೇದಾಗಿ ಈ ರೀತಿಯ ಕೃತ್ಯಗಳು ಆಗಲೇಬಾರದು. ಆದಮೇಲೆ ಸಹಿಸ್ಕೊಳ್ತಾ ಇದೆ ಹಿಂದೂ ಸಮಾಜ ಅಂತ ಹೇಳಿದ್ರೆ ಒಂದು ಲಿಮಿಟೇಷನ್ ಇಟ್ಕೊಂಡು ಕಾರ್ಯವನ್ನು ತಾವು ಮಾಡಬೇಕಾಗತ್ತೆ. ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅನ್ನೋಂಥ ಹಿಂದೂ ಸಮಾಜ ಒಂದು ದೊಡ್ಡ ನಿಲುವು ಇದು. ಸಂಸ್ಕಾರದಲ್ಲಿ ಬಂದಿರುವಂಥ ಒಂದು ನೀತಿ ಇದು ಹಿಂದೂ ಸಮಾಜಕ್ಕೆ. ಹೇಗೆ ಬೇಕಾದರೂ ವರ್ತನೆ ಮಾಡ್ತೀರಿ. ಮುಸಲ್ಮಾನ್ ಗೂಂಡಾ ರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಹೊರಟಿದ್ರೆ ಕಾಂಗ್ರೆಸ್ಸಿನ ನೇತೃತ್ವ, ಹಿಂದೂ ಸಮಾಜ ಇದಕ್ಕೆ ಬಿಡೋದಿಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮದ್ದೂರು ಏನು ತಪ್ಪು ಮಾಡಿದ್ರು? ಯಾಕೆ 16 ಜನ ಮೇಲೆ ಕೇಸ್ ಹಾಕ್ತಾ ಇದ್ದೀರಿ? ದೇಶದ್ರೋಹಿಗಳ ಬಾವುಟಗಳನ್ನು ಸುಡ್ತೇವೆ. ಯಾಕೆ ಸುಡಬಾರದು ದೇಶದ್ರೋಹಿಗಳ ಬಾವುಟ? ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದವರಿಗೆ ನಿಮ್ಮದು ಅವರಿಗೆ ಔತಣಕೂಟ ಏರ್ಪಡಿಸ್ತೀರಿ. ಬೇಕಾದರೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ರಾಜ್ಯ ಸರ್ಕಾರಕ್ಕೆ ಇಲ್ಲ. ಯಾಕೆ ಅಂತೇಳಿ ವಿಧಾನಸಭೆ ಒಳಗಡೆನೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದಂಥವರಿಗೆ ಕ್ರಮ ತಗೊಳ್ಳಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಕಾಂಗ್ರೆಸ್ಸಿನ ನೇತೃತ್ವ ಇದೆಯಲ್ಲ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಇವ್ರ ಹಿನ್ನೆಲೆ ಸ್ವಲ್ಪ ತೆಗೆದು ನೋಡ್ರಿ. ನಿಮ್ಮ ಜನ್ಮ ಯಾರಿಂದ ಆಗಿದೆ ಅಂತೇಳಿ ನಿಮ್ಮ ಜೀನ್ಸ್ ಯಾವುದಂತ ಗೊತ್ತಾಗತ್ತೆ ನಮಗೆ. ನಿಮ್ಮ ಜೀನ್ಸು ನಿಮ್ಮ ಹತ್ರನೇ ಇಟ್ಕೊಳ್ಬೇಕಷ್ಟೇ. ಸಿದ್ದರಾಮಯ್ಯವ್ರ ಮೂಲಕ ಅದನ್ನು ಪ್ರಕಟೀಕರಣ ಮಾಡಲಿಕ್ಕೆ ಬಂದರೆ ಹಿಂದೂ ಸಮಾಜ ಸುಮ್ಮನೆ ಇರೋದಿಲ್ಲ. ಒಂದು ಕ್ರಿಶ್ಚಿಯನ್ರು ಜೀನ್ಸು, ಇಂದು ಮುಸಲ್ಮಾನರು ಜೀನ್ಸು ನಿಮ್ಮದು. ಗಾಂಧಿ ಅಂತ ಬೇರೆ ಇಟ್ಕೊಂಡು ಗಾಂಧಿಗೆ ಅಪಮಾನ ಮಾಡ್ತಾ ಇದ್ದೀರಲ್ಲ ನೀವು. ಇದನ್ನು ಖಂಡಿಸ್ತೇನೆ. ನಾನು ಮಾತ್ರ ಅಲ್ಲ, ಇಡೀ ಹಿಂದೂ ಸಮಾಜ ಖಂಡಿಸುತ್ತೆ ಇದನ್ನು. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೈ ಕಟ್ಕೊಂಡು ಕೂರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮಾತೆತ್ತದ ರಾಜಕಾರಣ ಮಾಡ್ತೀರಿ ಅಂತ ಹೇಳಿದ್ದಾರೆ. ನಾವು ಜನ್ಮ ತಾಳಿದ್ದ ಹಿಂದೂ ಸಮಾಜದ ಹಿಂದುತ್ವದ ರಕ್ಷಕರಾಗಿ ಜನ್ಮ ತಾಳಿರೋದು. ನಾವು ಈ ದೇಶದ ರಕ್ಷಕರಾಗಿ ನಾವು ಜನ್ಮ ತಾಳಿರೋದು. ಜನಸಂಘ ಪ್ರಾರಂಭ ಆಗಿದ್ದು ಅಧಿಕಾರಕ್ಕೋಸ್ಕರ ಅಲ್ಲ, ನಿಮಗೆ ಗೊತ್ತಿರಲಿ. ಕಾಶ್ಮೀರಕ್ಕೋಸ್ಕರ ಜನಸಂಘ ಜನ್ಮ ತಾಳಿದ್ದು. ನಾವೇನು ಮಾಡಬೇಕು ಗೊತ್ತಿದೆ. ರಾಜಕಾರಣ ನಾವೇನು ಮಾಡಬೇಕು ಅಂತಲೂ ಗೊತ್ತಿದೆ. ನಾವು ಬದುಕಿರೋದೇ ರಾಜಕಾರಣ ಮಾಡಲಿಕ್ಕೆ, ಹಿಂದುತ್ವದ ಉಳಿವಿಗೋಸ್ಕರ. ಎಲ್ಲದರಲ್ಲೂ ರಾಜಕಾರಣ ಮಾಡ್ತೀರಂತ ಹೇಳಿ ನಮಗೇನೋ ಹೆದರಿಸೋ ಅವಶ್ಯಕತೆ ಇಲ್ಲ. ನಾವು ಬದುಕಿರೋದೇ ಹಿಂದುತ್ವದ ಸಂರಕ್ಷಣೆಗೋಸ್ಕರ, ಅದಕ್ಕೋಸ್ಕರ ರಾಜಕಾರಣ ಮಾಡುವಂಥದ್ದು. ನಾವು ಏನೇನು ಮಾಡ್ತಿದ್ದೀರಿ? ಇವತ್ತು ಬೆಳಗ್ಗೆ ಶಾಸಕರನ್ನ ಬಂಧನ ಮಾಡ್ತಾ ಇದ್ದೀರಿ. ಎಲ್ಲಿ? ಚಾಮುಂಡೇಶ್ವರಿಯ ನಾಡಿನಲ್ಲಿ. ಬಿಜೆಪಿ ಶಾಸಕರು ಮೈಸೂರಿನವರು ಚಾಮುಂಡೇಶ್ವರಿಗೆ ಹೋಗಬಾರ್ದಾ? ಚಾಮುಂಡೇಶ್ವರಿ ನಮಸ್ಕಾರ ಮಾಡಲಿಕ್ಕೆ ಹೋಗಬಾರ್ದಾ? ಚಾಮುಂಡೇಶ್ವರಿಗೆ ಅಪಮಾನ ಆಗ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಬದಲಿಗೆ ವಿರುದ್ಧವಾಗಿ ಹೋರಾಟ ಮಾಡಬಾರ್ದಾ? ಹೋರಾಟ ಮಾಡಲಿಕ್ಕೆ ಹೊರಟ್ರೆ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಒಬ್ಬ ಶಾಸಕರನ್ನ ಬಂಧಿಸ್ತಿರಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೀರಾ ನೀವು ಕಾಂಗ್ರೆಸ್ನವರು? ಇನ್ನು ಬಿಡುಗಡೆ ಮಾಡಿಲ್ಲ ಅವರನ್ನು. ಏನು ಅಪರಾಧ ಮಾಡಿದ್ದಾರೆ? ಮಾಜಿ ಶಾಸಕರನ್ನೆಲ್ಲ ಬಂಧನ ಮಾಡಿದಿರಿ.
ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದವರಿಗೆ ಬಂಧನ ಮಾಡಿ ಅಂತ ಹೇಳಿದ್ರೆ ನಿಮಗೆ ತಾಕತ್ತಿಲ್ಲ. ಭದ್ರಾವತಿಯಲ್ಲಿ ಇನ್ನೂ ಅದನ್ನು ಪರಿಶೀಲನೆ ಮಾಡ್ತೀನಿ, ಕೂಗಿದಾರ ಇಲ್ಲೋ, ಅದು ಹೌದೋ ಅಲ್ವೋ ಇದನ್ನು ಚರ್ಚೆ ಮಾಡ್ತೀನಿ ಅನ್ನುವಂತಹ ಒಂದು ಹೇಳಿಕೆ ರಕ್ಷಣಾಧಿಕಾರಿಗಳು ಕೊಡ್ತಾ ಇದ್ದಾರೆ. ನಿಮಗೆ ಶೋಭೆ ತರೋದಿಲ್ಲ ಮಿಥುನ್ ಅವರೇ, ಒಳ್ಳೆ ಕೆಲಸಗಳನ್ನು ಮಾಡಿದಿರಿ ನೀವು. ಆದರೆ ರಾಷ್ಟ್ರದ್ರೋಹಿಗಳಿಗೆ ಅವರನ್ನು ಹದ್ಬಸ್ತಲ್ಲಿ ಇಡಲಿಕ್ಕೆ ನಿಮಗೆ ಯೋಚನೆ ಮಾಡುವಂಥ ಮಾನಸಿಕತೆ ಬಂದಿದೆ ಅಂತ ಹೇಳಿದ್ರೆ ಯಾರು ನಿಮಗೆ ಕುಮ್ಮಕ್ಕಾಗಾದರೆ? ನಿಮಗೆ ಯಾರು ಆದೇಶ ಬರಬೇಕಾಗಾದರೆ? ಮೈಸೂರಿನಲ್ಲಿ ಶಾಸಕರನ್ನೇ ಬಂಧನ ಮಾಡ್ತೀರಿ ಚಾಮುಂಡಿ ದರ್ಶನಕ್ಕೆ ಹೋದರೆ. ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಭದ್ರಾವತಿಯಲ್ಲಿ ಕೂಗಿದ್ರೆ ಅವನೇ ನೀನು ಬಂಧನ ಮಾಡೋಕ್ಕೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ತಾಕತ್ತಿಲ್ಲ. ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ಇಡೀ ರಾಜ್ಯ ಶಾಂತಿಯಿಂದ ಇರಬೇಕು, ತಣ್ಣಗಿರಬೇಕು. ಅದನ್ನು ಬಯಸಿರೋರು ನಾವು, ಹೀಗಿರಬೇಕಾದ್ರೆ ಕಾಂಗ್ರೆಸ್ಸಿನ ನೀತಿ ಏನು ಅನ್ನೋದನ್ನು ಪ್ರಕಟ ಮಾಡಿಬಿಡಿ. ಮತ್ತೊಮ್ಮೆ ನಮಗೆ ಗೊತ್ತಿದೆ, ಈ ದೇಶದ ಈ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು. ಒಬ್ಬೊಬ್ಬರೇ ಹೇಳ್ತಾ ಇದ್ದೀರಿ ನೀವೀಗ. ಸಂಗಮೇಶ್ ಹೇಳ್ತಾ ಇದ್ದಾರೆ ಇವತ್ತು. ನಾನು ಸಾಬು ಆಗಿ ಹುಟ್ಟಬೇಕು ಮುಂದಿನ ಜನ್ಮದಲ್ಲಿ. ನಿಮ್ಮಂಥವರಿಗೆ ಈ ಭೂತಾಯಿ ಯಾವುದೇ ಕಾರಣಕ್ಕೂ ಜನ್ಮ ತಾಳಲಿಕ್ಕೆ ಅವಕಾಶನೇ ಕೊಡೋದಿಲ್ಲ ಮುಂದಿನ ಜನ್ಮದಲ್ಲಿ ನಿಮಗೆ. ಎಷ್ಟು ರೀತಿ ಇದು ಅಂತ ಭಾಳ ಮಾಹಿತಿ ಇಟ್ಕೊಂಡಿದ್ದೇನೆ ನಾನು. ಭಾಳ ನೋವಿನಿಂದ ಈ ಪತ್ರಿಕಾಗೋಷ್ಠಿ ನಾನು ಮಾಡ್ತಾ ಇದ್ದೇನೆ. ನಾವೆಲ್ಲ ಒಟ್ಟಿಗೆ ಸೇರಿ ಬೆಳಗ್ಗೆ ಯೋಚನೆ ಮಾಡಿದ್ವಿ ರಾತ್ರಿ, ಎಲ್ಲಿಗೆ ಹೋಗಿ ನಿಲ್ಲತ್ತೆ ಇದು ಅಂಥೇಳಿ. ಯಾರು ಶಾಂತಿ ತರಬೇಕು, ಯಾರು ಶಾಂತಿಯನ್ನು ನೆಲೆಸಬೇಕು, ಯಾವಾಗ ಶಾಂತಿ ನೆಲೆಸುತ್ತೆ? ನಾನು ಸುಮ್ಮನೆ ಇದನ್ನು ಹೀಗೆ ಹೇಳ್ತಾ ಇಲ್ಲ. ನಾನು 33ರಲ್ಲಿ ಶಿವಮೊಗ್ಗದೊಳಗಡೆ ಗಣಪತಿನೇ ಹಿಡದೇ ಇರುವಂಥ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆನಲ್ಲಿ ಗಲಾಟೆ, ಶಿವಮೊಗ್ಗ ಜಿಲ್ಲೆ ಅಷ್ಟೇ ಅಲ್ಲ, ಗಾಂಧಿ ಬಜಾರ್ನಲ್ಲಿ ಗಲಾಟೆ. ನಾನು ಬಹಳ ಸರಿ ಇದನ್ನು ಉಲ್ಲೇಖ ಮಾಡಿದ್ದೇನೆ. ಗಣೇಶೋತ್ಸವ ಪ್ರಾರಂಭ ಆದಮೇಲೆ ಗಲಾಟೆ ಅನ್ನೋಂಥ ಹುನ್ನಾರ ನಡೆಸಿದ್ರು. ಗಣಪತಿನೇ ಇಟ್ಟಿರಲಿಲ್ಲ 33ರಲ್ಲಿ. 45ರಿಂದ ಗಣೇಶೋತ್ಸವ ಪ್ರಾರಂಭ ಆಗಿರುವಂಥದ್ದು. ಅಂದರೆ ಅವ್ರ ಮಾನಸಿಕತೆಗಳ ಬಗ್ಗೆ ಅರ್ಥ ಮಾಡಿಕೊಂಡು ಅವರಿಗೆ ಸರಿಯಾದಂಥ ದಾರಿಯನ್ನು, ದಿಕ್ಕನ್ನು ತೋರಿಸದೆ ಹೋದೆ ಒಂದು ಕಡೆ ಮುಸಲ್ಮಾನ್ ಸಮಾಜ ಹುಡುಗರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕೂತ್ಕೊಳ್ಳುತ್ತೆ. ರಾಜ್ಯ ಸರ್ಕಾರ ಮುಸಲ್ಮಾನರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಕೂತ್ಕೊಳ್ಳುತ್ತೆ. ಯಾರಿದ್ರು ತಹಬಂದಿಗೆ ತರಬೇಕಾಗಾದ್ರೆ? ರಕ್ಷಣಾ ಇಲಾಖೆ ತಹಬಂದಿಗೆ ತರಬೇಕು. ಶಿವಮೊಗ್ಗದ ತಣ್ಣಂಗೆ ಬೇರೆ ಕಡೆ ತರಕ್ಕೆ ಏನು ದಾಡಿ ನಮಗೆ? ಇಡೀ ಹಿಂದೂ ಸಮಾಜ ಒಟ್ಟಾದಂಥ ಪರಿಣಾಮ, ರಕ್ಷಣಾ ಇಲಾಖೆ ಕೈ ಜೋಡಿಸಿದಂಥ ಪರಿಣಾಮ ಶಿವಮೊಗ್ಗದಲ್ಲಿ ಅಹಿತಕರ ಘಟನೆಗಳು ನಿಂತಿದೆ. ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ ಯೋಚನೆ ಮಾಡಿದಂಥ ಪರಿಣಾಮ ಶಿವಮೊಗ್ಗದಲ್ಲಿ ಗಲಭೆಗಳು ನಿಂತಿದೆ. ಮಾಡಿ ರಾಜ್ಯ ಸರ್ಕಾರ, ತಾಕತ್ತಿಲ್ವಾ ನಿಮಗೆ? ಒಂದಕ್ಕೊಂದು ಪೋಣಿಸ್ತಾ ಹೋಗ್ತಿದ್ದೀರಲ್ಲ ನೀವು. ಮೈಸೂರಲ್ಲಿ ಯಾರು ಉದ್ಘಾಟನೆ ಮಾಡಬೇಕು, ಬೇಕೋ ಬೇಡ ಯೋಚನೆ ಮಾಡಿದ್ರು. ಎಷ್ಟು ಅಪಮಾನ ಹಿಂದೂ ಸಮಾಜ ಸಹಿಸಿಕೊಳ್ಬೇಕು? ಬೂಕರ್ ಪ್ರಶಸ್ತಿ, ಅದಕ್ಕೆ ಅವರನ್ನು ಕರೆದಿದ್ದೇವೆ. ಬೂಕರ್ ಪ್ರಶಸ್ತಿ ಸಿಕ್ಕಿದ್ದು ಯಾವುದಕ್ಕೆ? ಅನುವಾದ ಮಾಡಿರೋದಕ್ಕೆ. ಅನುವಾದ ಮಾಡಿರೋಂಥ ಹೆಣ್ಣುಮಗಳು, ಹಿಂದೂ ಹೆಣ್ಣುಮಗಳು ಅನುವಾದ ಮಾಡಿದ್ದಕ್ಕೆ ಬೂಕರ್ ಪ್ರಶಸ್ತಿ ಸಿಕ್ಕಿರೋದು. ನೀವು ಏನು ಮಾಡ್ತಾ ಇದ್ದೀರಿ? ಅನುವಾದ